ರಾಜ್ಯಾದ್ಯಂತ ಎಲ್ಪಿಜಿ ಸಿಲಿಂಡರ್ಗಾಗಿ ಜನರು ಸರತಿ ಸಾಲಲ್ಲಿ ನಿಂತಿದ್ದಾರೆ. ವಿಧಾನಸೌಧದಲ್ಲಿ ಟಿಕೆಟ್ಗಾಗಿ ಶಾಸಕರ ಪಿಎಗಳು ಕ್ಯೂ ನಿಂತಿದ್ದಾರೆ. ಐಪಿಎಲ್ ಟಿಕೆಟ್ಗಾಗಿ ಶಾಸಕರ ಪಿಎಗಳು ಸರತಿ ಸಾಲಲ್ಲಿ ನಿಂತಿದ್ದು ಜನರ ಸಮಸ್ಯೆಗಳಿಗಿಂತ ಐಪಿಎಲ್ ಟಿಕೆಟ್ ಹೆಚ್ಚಾಗೋಯ್ತಾ? ಗೃಹ ಬಳಕೆ ಸಿಲಿಂಡರ್ ಸಿಗ್ತಾ ಇಲ್ಲ, ಆಟೋ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಆಟೋ ಚಾಲಕರ ಕಣ್ಣೀರು ರಾಜ್ಯದ ಶಾಸಕರಿಗೆ ಕಾಣಿಸ್ತಾ ಇಲ್ವಾ? ಐಪಿಎಲ್ ಟಿಕೆಟ್ಗಾಗಿ ಸದನದಲ್ಲಿ ಧ್ವನಿ ಏಳುತ್ತಾರೆ. ಅದಾದ ನೆಕ್ಸ್ಟ್ ಡೇಗೆ ಆ ಸಮಸ್ಯೆನು ಕ್ಲಿಯರ್ ಆಗೋಗುತ್ತೆ. ಇವತ್ತು ನೀವು ನೋಡ್ತಾ ಇರೋದು ಶಾಸಕರ ಪಿಎಗಳು ಟಿಕೆಟ್ಗಾಗಿ ಸಾಲುಗಟ್ಟೆ ನಿಂತಿರೋದು. ಈ ದೃಶ್ಯಗಳಿಗೆ ಅದೇನು ಹೇಳಬೇಕು ಗೊತ್ತಿಲ್ಲ. ಐಪಿಎಲ್ ಅಭಿಮಾನಿಗಳನ್ನ ಬಹಳಷ್ಟು ಜನರನ್ನ ನಾವು ನೋಡಿದ್ದೀವಿ. ಲಕ್ಷಾಂತರ ಅಭಿಮಾನಿಗಳಿದ್ದಾರೆ, ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಆದರೆ ಒಂದು ಟಿಕೆಟ್ ಪಡ್ಕೊಳ್ಳೋದಕ್ಕೆ ಈ ರೀತಿ ಸಾಲುಗಟ್ಟಿ ನಿಂತಿದ್ದಾರೆ. ಯಾವಂತಾದ್ರೂ ನಮ್ಮ ಕ್ಷೇತ್ರದ ಕೆಲಸ ಆಗಿಲ್ಲ ಅಂತ ಈ ರೀತಿ ಸಾಲುಗಟ್ಟಿ ನಿಂತಿರೋದಂತೂ ಯಾವ ಜನನೂ ನೋಡಿಲ್ಲ. ಶಕ್ತಿಸೌಧದಲ್ಲಿ ಈ ದೃಶ್ಯ ಕಂಡು ಬರ್ತಾ ಇರೋದು. ಶಾಸಕರು ಹೇಳ್ತಾರೆ, ನಾವೇನ್ ಹೋಗಿ ಕ್ಯೂ ಅಲ್ಲಿ ನಿಂತ್ಕೋಬೇಕಾ, ನಾರ್ಮಲ್ ಕ್ಯೂ ಅಲ್ಲಿ ನಿಂತ್ಕೋಬೇಕಾ, VIP-ಗಳಲ್ವಾ ನಾವು ಅಂತ. ಈಗ ಆ VIP-ಗಳಿಗೆ ಬಂದಿರೋ ಟಿಕೆಟ್ ಅನ್ನ ಪಡ್ಕೊಳ್ಳೋದಕ್ಕೆ PA-ಗಳು ಸಾಲುಗಟ್ಟಿ ನಿಂತಿರೋದನ್ನ ನೀವು ನೋಡ್ತಾ ಇದ್ದೀರಿ. ಐಪಿಎಲ್ ಟಿಕೆಟ್ಗಾಗಿ ವಿಧಾನಸೌಧದಲ್ಲಿ ಶಾಸಕರ PA-ಗಳ ಸರತಿ ಸಾಲು. ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ HD ಕುಮಾರಸ್ವಾಮಿ. DCM ಹಿಡಿದು ಎಲ್ಲರೂ ನಗೆಪಾಟಲಿಗೀಡಾಗಿದ್ದಾರೆ. ಬ್ಲಾಕ್ ಅಂಡ್ ವೈಟ್ ಟಿವಿಯಲ್ಲಿ ನಾವು ಕ್ರಿಕೆಟ್ ನೋಡ್ತಾ ಇದ್ವಿ. ಐಪಿಎಲ್ ಟಿಕೆಟ್ಗಾಗಿ ವಿಧಾನಸೌಧದಲ್ಲಿ ಚರ್ಚೆ ಮಾಡ್ತಾರೆ. ಇವರಿಗೆ ಕಿಂಚಿತ್ತು ಮಾನ ಮರ್ಯಾದೆ ಇದೆಯಾ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಐಪಿಎಲ್ ವಿಚಾರವಾಗಿ ಸರ್, ಐಪಿಎಲ್ ವಿಚಾರವಾಗಿ ಐಪಿಎಲ್ ಟಿಕೆಟ್ ವಿಚಾರವಾಗಿ ಸರ್, ಇವಾಗ PA-ಗಳು ಕೂಡ ಕ್ಯೂ ಅಲ್ಲಿ ನಿಂತಿದ್ದಾರೆ, ನಮಗೂ ಟಿಕೆಟ್ ಕೊಡಿ. ಈಗ ನೋಡಿ, IPL ವಿಷಯ ಇದೆಯಲ್ಲ, ನಗುಪಾಟ್ಲು ಮಾಡ್ಕೊಂಡ್ರು ಈ ಸರ್ಕಾರ. ಆ ಉಪಮುಖ್ಯಮಂತ್ರಿಯಿಂದ ಹಿಡಿದು ಹಲವಾರು ಕೆಲವು ಶಾಸಕರುಗಳು ವಿಧಾನಸಭೆಯಲ್ಲಿ ಮಾತಾಡಿದಂಥದ್ದು ಇದೆಯಲ್ಲ, ನಗುಪಾಟ್ಲು ಮಾಡ್ಕೊಂಡ್ರು ಈ ಸರ್ಕಾರ. ನೀವು ಹಿಂದಿನ ಇತಿಹಾಸಗಳು ತೆಗೀರಿ. ಈಗ IPL ಬೇರೆ. ಪ್ರತಿ ಟೆಸ್ಟ್ ಮ್ಯಾಚ್ಗಳು ನಡಿಬೇಕಾದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ TV ಇಟ್ಕೊಂಡಿದ್ವಲ್ಲ ಆ ಟೈಮಲ್ಲಿ. ಪ್ರತಿ ಕ್ರಿಕೆಟ್ ಮ್ಯಾಚ್ಗಳು ನಡಿಬೇಕಾದ್ರೆ ಶಾಸಕರಿಗೆ ಒಂದು ಪಾಸನ್ನು ಕೊಡೋರು. ಪ್ರತಿ ಕ್ರಿಕೆಟ್ನ ಒಂದು ಸಂದರ್ಭದಲ್ಲಿ ಮಿನಿಸ್ಟ್ರಿಗಳಿಗೆ 2 ಪಾಸ್ ಕೊಡೋರು. ಅವ್ರು ಕೇಳದೇ ಇದ್ದರೂ ಕೊಡೋರು. ಜನರಲ್ ಹಾಸ್ಪಿಟಲ್ಗೆ ಕಳಿಸೋರು. ಅವ್ರು ಇದ್ರಲ್ಲ ಶಾಸಕರ ಭವನ, ಅವ್ರ ರೂಮ್ಗಳಿಗೆ ಕಳಿಸೋರು ಹಿಂದೆ ಇಲ್ಲ. ಆ ಥರ ಅದು ಸಿಸ್ಟಮ್ ನಡ್ಕೊಂಬಂದಿದೆ. ಈಗ ವಿಧಾನಸಭೆಯಲ್ಲಿ ನಮಗೆ 3 ಪಾಸ್ ಕೊಡಬೇಕು, ಅವರು 4 ಪಾಸ್ ಕೊಡಬೇಕು. ಇದನ್ನು ಅವ್ರ ಮೇಲೆ ಹೊರೆ ಇದೆ. ಇದೇನು ನಡೆಸ್ಕೊಂಡ್ರು ನಗಪಾಟ್ಲು. ಬಹುಶಃ ಈ ಸರ್ಕಾರಕ್ಕೆ ಕಿಂಚಿತ್ತು ಅದೇನು ಹೇಳ್ತಿರಲ್ಲ, ಸಿದ್ದರಾಮಯ್ಯನವರೇ ಹೇಳ್ತಾರೆ, ಐಪಿಎಲ್ ಟಿಕೆಟ್ ಕೇಳಿದ ಶಾಸಕರಿಗೆ ಸದಾನಂದ ಗೌಡ ಗರಂ ಆಗಿದ್ದಾರೆ. ಕ್ಷೇತ್ರಕ್ಕೆ ಏನಾದರೂ ಸಹಕಾರ ಬೇಕು ಅಂದಾಗ ಭಿಕ್ಷೆ ಬೇಡಿ, ಐಪಿಎಲ್ ಟಿಕೆಟ್ಗೆ ಭಿಕ್ಷೆ ಬೇಡಬಾರದು ಅಂದಿದ್ದಾರೆ ಸದಾನಂದ ಗೌಡ. 11 ಜನರ ಬಲಿಯಾದ ಕ್ರಿಕೆಟ್ ಬಗ್ಗೆ ಚರ್ಚೆ ಆಗಿದ್ರೆ ಅದು ಗೌರವ. 100 ಕೋಟಿ ಕೊಟ್ಟು ಶಾಸಕರಾದವರು ಭಿಕ್ಷೆ ಬೇಡ್ತಾರಲ್ಲ, ಶಾಸಕರಿಗೆ ನಾಚಿಕೆಯಾಗಬೇಕು ಅಂತ ಸದಾನಂದ ಗೌಡ ಹೇಳಿದ್ದಾರೆ. ಕ್ರಿಕೆಟ್ನ ಬಗ್ಗೆ, IPLನ ಬಗ್ಗೆ ಅಥವಾ ಬೇರೆ ಯಾವುದರ ಬಗ್ಗೆ ಯಾವಾಗ ಚರ್ಚೆ ಆಗಬೇಕು ಅಂತ ಹೇಳಿ. ಹಲವು ಜನ ಬಲಿಯಾದ್ರಲ್ಲ, ಹಲವು ಜನರಿಗೆ ಗಾಯಗಳಾಯ್ತಲ್ಲ, ಅದರ ಬಗ್ಗೆ ಒಂದು ಡಿಟೇಲ್ ಚರ್ಚೆಗಳನ್ನು ಮಾಡಿದರೆ ಅದೊಂದು ಗೌರವ. ಇದು 100 ಕೋಟಿ ಖರ್ಚು ಮಾಡಿಕೊಂಡು ಶಾಸಕರಾಗಿ ಬಂದವರು IPL ಟಿಕೆಟ್ 2 ಕೋಟಿ ಅಂತ ಭಿಕ್ಷೆ ಬೇಡ್ತಾರಲ್ಲ, ಇವರಿಗೆ ನಾಚಿಕೆ ಆಗಬೇಕು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದು ಯಾವುದೇ ಜನಪ್ರತಿನಿಧಿ ಮಾಡಬಾರ್ದಂತ. ಬೇರೆ ರೀತಿಯಲ್ಲಿ ನನ್ನ ಕ್ಷೇತ್ರಕ್ಕೆ ಅಥವಾ ಯಾವುದೋ ಒಬ್ಬ ವ್ಯಕ್ತಿಗೆ ಏನಾದರೂ ಸಹಕಾರಗಳು ವಿದ್ಯೆಯಲ್ಲಿ, ಆರೋಗ್ಯದಲ್ಲಿ ಮತ್ತೊಂದು ಮಾಡುವಂಥದ್ದು ಬೇಕಾದರೆ ಭಿಕ್ಷೆ ಬೇಡಲಿ. ಆದರೆ IPL ಟಿಕೆಟ್ ಕೊಡಿಂದ ಭಿಕ್ಷೆ ಬೇಡುವಂಥ ದಯನೀಯ ಪರಿಸ್ಥಿತಿಗೆ ಯಾವುದೇ ಶಾಸಕ ಬರಬಾರದು. ಕ್ರಿಕೆಟ್ನ ಬಗ್ಗೆ ಐಪಿಎಲ್ ಟಿಕೆಟ್ಗೆ ಶಾಸಕರು ದುಂಬಾಲು ಬಿದ್ದಿದ್ದು ಆಟೋ ಚಾಲಕರು ಸಿಡಿದೆದ್ದಿದ್ದಾರೆ. ಅಧಿವೇಶನದಲ್ಲಿ ಐಪಿಎಲ್ ಟಿಕೆಟ್ ಬಗ್ಗೆ ಮಾತಾಡ್ತಾರೆ.
ಆಟೋ ಗ್ಯಾಸ್ ಸಮಸ್ಯೆ ಬಗ್ಗೆ ಒಬ್ಬ ಶಾಸಕರು ಮಾತಾಡಿಲ್ಲ. ಸಿಎಂ ಡಿಸಿಎಂ ಸಚಿವರು ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಚುನಾವಣೆ ಬಂದಾಗ ಮಾತ್ರ ನಾವು ನೆನಪಾಗ್ತೀವಿ. ಶಾಸಕರ ವಿರುದ್ಧ ಆಟೋ ಚಾಲಕರ ಆಕ್ರೋಶದ ಮಾತಿದು. ಇವತ್ತು ಇಡೀ ರಾಜ್ಯದಲ್ಲಿ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಂತಹ ಸಿಟಿಯಲ್ಲಿ ಆಟೋ ಚಾಲಕರುಗಳಿಗೆ LPG ಗ್ಯಾಸ್ ಸಿಗದೆ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ತಿ ಸಾಲಲ್ಲಿ ಕ್ಯೂ ನಿಂತ್ಕೊಂಡು ಗ್ಯಾಸ್ಗಾಗಿ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಿದ್ರೂ ಕೂಡ ಆಟೋ ಚಾಲಕರಿಗೆ ಕಾಲಕ್ಕೆ ಗ್ಯಾಸ್ ಸಿಗದೆ ಬಾಡಿಗೆ ಸಿಗದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಗೌರ್ಮೆಂಟ್ ಅಷ್ಟು ಹೀನಾಯ ಆಗಿದೆ. ಈ ಮುಂಚೆಗೆ ಸಿದ್ದರಾಮಯ್ಯ ಸರ್ಕಾರ ಎಲ್ಲಾನು ರೈಟ್ ಜಾಸ್ತಿ ಮಾಡಿದೆ. ಅಂಥದ್ರಲ್ಲಿ ಗ್ಯಾಸ್ ಬಗ್ಗೆ ಆಗಲಿ ಆಟೋದವ್ರ ಬಗ್ಗೆ ಆಗಲಿ ಒಂದು ಕಾಳಜಿ ಇಲ್ಲ, ಏನಿಲ್ಲ. ಎಲ್ಲರೂ ಇವಾಗ ನೋಡಿ ರ್ಯಾಪಿಡೋ, ಟೂ ವೀಲರು ಅದು ಎಲ್ಲ ಬಂದರು. ಎಲ್ಲ ಹೇಳಿದ್ರು ಗೌರ್ಮೆಂಟ್ ಕೋರ್ಟ್ ಆರ್ಡ್ರ್ ಮಾಡ್ತು ಅಂತ ಹೇಳಿದ್ರು. ಯಾರು ಹೋಗ್ಲಿ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲಿ ಮಾಡಿದ್ದಾರೆ ರ್ಯಾಪಿಡೋಗೆ? ಅದಿಲ್ಲ. ಮತ್ತು ಇವಾಗ ಗ್ಯಾಸ್ ಸಿಗ್ತಾ ಇಲ್ಲ. ಕ್ಯೂ ನೋಡಿ, ಬೆಳಿಗ್ಗೆ ಹೋಗಿ ಕರೆಕ್ಟಾಗಿ 7 ಗಂಟೆಗೆ ನಿಂತಿದ್ದಕ್ಕೆ 1:15 ಹಾಕ್ಸ್ಕೊಂಬಂದಿದ್ದೀವಿ. ಅದರಲ್ಲೂ ಬಾಡಿಗೆಗೆ ಒಂದು 10 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರೆ ಜನನೂ ಬೈತಾರೆ ಒಂದು ಕಡೆ. ಆದರೆ ಸಿದ್ದರಾಮಯ್ಯನ ಸರ್ಕಾರ ಎಲ್ಲದಕ್ಕೂ ರೈಟ್ ಮಾಡಿ MLAಗಳಿಗೂ IPL ಟಿಕೆಟು ಆ ಮುಂಚೆಗೆ ಏನು ಬಂದಿದೆ? ಅವ್ರಿಗೆ ಯಾರಿಗೇನು ಕಡಿಮೆ ಐತೆ? ಯಾರಿಗೆ ಕಡಿಮೆ ಐತೆ? ಹೋಗ್ಲಿ, ಒಂದೊಂದು 30 ಕೋಟಿ 40 ಕೋಟಿ ಕಟ್ಟಿ ಎಲೆಕ್ಷನ್ ಮಾಡ್ತಾರೆ. 10 ಟಿಕೆಟ್ IPL ಟಿಕೆಟ್ ಬೇಕಂತೆ. ಆಟೋದವ್ರ ಕಷ್ಟ ಒಬ್ಬರಾದ್ರೂ ಹೇಳಿದ್ರೆ ಹೋಗ್ಲಿ. ಬೆಂಗಳೂರು ಇಡೀ ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಅಂತ DCM ಮಾತಾಡ್ತಾರಲ್ಲ, ಅವ್ರ ಮನೇಲಿ ಲೂಟಿ ಮಾಡ್ಕೊಂಡು ಮನೇಲಿ ಚೆನ್ನಾಗವ್ರೆ ಹೊರತು ಆಟೋದವ್ರ ಬಗ್ಗೆ ಏನು DCM ಮಾಡಿದ್ದಾರೆ? ಇನ್ಯಾರು ಇದು ನೋಡ್ತಾ ಇಲ್ಲ. ಯಾವುದೇ ಥರ MLAಗಳಾಗಲಿ, ಇವರೇ ಆಗಲಿ, DCM ಆಗಲಿ, CM ಆಗಲಿ, ಬರೀ ಅವ್ರ ಮನೆ ಉದ್ಧಾರ ಆಗಬೇಕು, ಅವ್ರ ಮೊಮ್ಮಕ್ಕಳು ಉದ್ಧಾರ ಆಗಬೇಕು, ಅವ್ರ ಫ್ಯಾಮಿಲಿ ರಾಜಕೀಯಕ್ಕೆ ಬರಬೇಕು. ಬರೀ ಕ್ರಿಕೆಟ್ IPL ಇದು ಈಗ ನೋಡಿ, IPL ಲಕ್ಷಾಂತರ ರೂಪಾಯಿ ಲೂಟಿ ಮಾಡ್ತಾವ್ರೆ. ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂತವ್ರೆ. ಇದ್ರ ಬಗ್ಗೆ ಸರ್ ನಮ್ಗೆ ಎಷ್ಟು ಕಷ್ಟ ಆಗಿದೆ ಅಂದರೆ ಸರ್, ರಾತ್ರಿ 1 ಗಂಟೆ ನಿಂತುಬಿಟ್ಟು ಬೆಳಗಿನ ಜಾವ ಗ್ಯಾಸ್ ಹಾಕ್ಸ್ಕೊಂಬಂದಿದ್ವಿ ಸರ್. ಅದರಲ್ಲಿ ಹಾಳಾಗೋಗ್ಲಿ 110 ರೂಪಾಯಿ, 90 ರೂಪಾಯಿ, 80 ರೂಪಾಯಿಗೆಲ್ಲ ಮಾಡಿದ್ದಾರೆ. ರೇಟ್ ಜಾಸ್ತಿ ಮಾಡಿಬಿಟ್ಟಾರೆ. ಓಲಿ ಎಲ್ಲ ಫ್ರೀಯಾಗಿ ಸಿಗುತ್ತಾ? ಅದೂ ಇಲ್ಲ ಸರ್. ಇವಾಗ ಗ್ಯಾಸ್ ಹಾಕ್ಕೊಂಬಂದು ಖಾಲಿ ಓಡಾಡಬೇಕು ಸರ್. ಫುಲ್ ಖಾಲಿ ಓಡಾಡಬೇಕು. ಆಯಿತಾ? ಇದ್ರ ಬಗ್ಗೆ ಯಾರಾದರೂ ಏನಾದರೂ ಒಂದು ಸ್ವಲ್ಪ ಯೋಚನೆ ಮಾಡೋರ? ಯಾರು ಏನೂ ಯೋಚನೆ ಮಾಡಿಲ್ಲ. ಆಯಿತಾ? ಇವರು ಮಾತ್ರ IPL ಅದು ಇದು ಅಂತ ಹೇಳ್ಬಿಟ್ಟು ಏನೋ ಅವರು ಫ್ರೀ ಟಿಕೆಟ್ಗೋಸ್ಕರ ಒದ್ದಾಡ್ತಾರೆ. ನಮ್ಮ ಬಗ್ಗೆ ಯಾರನ್ನು ಒದ್ದಾಡ್ತಾರ? ಯಾರು ಇಲ್ಲ ನೋಡಿ. ಇವಾಗ ಫ್ರೀ ಟಿಕೆಟ್ ಇರುವಷ್ಟು ಕಾಳಜಿ ನಿಮ್ಗಳ ಬಗ್ಗೆ ಇಲ್ಲ. ನಮ್ಮೆಲ್ಲ ಯಾರಿದೆ? ಯಾರು ಇಷ್ಟು ದಿವಸ ಆಗಿದೆ ಸರ್. ಇವಾಗ ಅವಲೇ 1 ತಿಂಗಳಾಯ್ತಾ ಬಂದಿದೆ. ನಮ್ಮ ಕಷ್ಟ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.